Namaste. Subject Mathematics, textbook for class 9th. NCERT syllabus. Chapter number 2, Polynomials. Article number 2.5, Algebraic Identities. Exercise 2.4. Problem number 12. Verify that x cube plus y cube plus z cube minus 3xyz equal to half of x plus y plus z into x minus y whole square plus y minus z whole square plus z minus x whole square. So solution for this problem number 12. Verify that x cube plus y cube plus z cube minus 3xyz equal to half of x plus y plus z into x minus y whole square plus y minus z whole square plus z minus x whole square. Okay. So ಇದಕ್ಕೆ solution for this ಇವಾಗ ಏನು ಮಾಡೋಣ ಅಂದರೆ ಇಲ್ಲಿ x cube plus y cube plus z cube minus 3xyz ಇದೆಯಲ್ಲ ಅದನ್ನು ಫಸ್ಟ್ ತಗೊಳ್ಳೋಣ. LHS equal to x cube plus y cube plus z cube minus 3xyz. ಅದು ಫಾರ್ಮುಲಾ ಏನು? x plus y plus z into x square plus y square plus z square minus xy minus yz minus zx ಅಲ್ವಾ? ಇದು ಫಾರ್ಮುಲಾ, ಇದು ಐಡೆಂಟಿಟಿ. ಓಕೆ, ಇವಾಗ ನಾವೇನು ಮಾಡೋಣ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಿಗೆ 2ನ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವೈಡೇಷನ್ ಮಾಡೋಣ. ಓಕೆ, ಇದು ಆಫ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಆಯಿತು. ಇಲ್ಲಿ ನ್ಯೂಮರೇಟರಲ್ಲಿ 2 ಇತ್ತಲ್ಲ, ಅದನ್ನು ಇನ್ಸೈಡ್ ಹಾಕ್ತಾ ಇದ್ದೇನೆ. 2x ಸ್ಕ್ವಯರ್ ಪ್ಲಸ್ 2y ಸ್ಕ್ವಯರ್ ಪ್ಲಸ್ 2z square minus 2xy minus 2yz minus 2zx. Okay, so ಇಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಅಸಂಪ್ಷನ್ ಮಾಡ್ತಾ ಇರೋದು 2ನ. ಓಕೆ, ಆ 2ನ ಇನ್ಸೈಡ್ಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2x ಸ್ಕ್ವೇರ್ ಪ್ಲಸ್ 2y ಸ್ಕ್ವೇರ್ ಪ್ಲಸ್ 2z ಸ್ಕ್ವೇರ್ ಮೈನಸ್ 2xy ಮೈನಸ್ 2yz ಮೈನಸ್ 2zx ಅಂತ ಬಂತು. ಇವಾಗ ಇದನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ 2x ಸ್ಕ್ವೇರು, ಇಲ್ಲಿ 2xy ಅಂತ ಇದೆ ಅಲ್ವಾ? ಸೊ ಈಕ್ವಲ್ ಟು ಆಫ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಇಲ್ಲಿ ಒಂದೊಂದೊಂದು ತೊಗೊಳೋಣ, ಗೊತ್ತಾಯ್ತಲ್ಲ? ಓನ್ಲಿ ಒನ್ ಕನ್ಸಿಡರ್ ಮಾಡಿದರೆ ಆಯಿತು. ಸೊ ಎಕ್ಸ್ ಸ್ಕ್ವೇರು ಪ್ಲಸ್ ವೈ ಸ್ಕ್ವೇರು ಮೈನಸ್ 2xy ಮೈನಸ್ 2xy. ಸೊ ಇದು ಕಂಪ್ಲೀಟ್ ಆಗಿದೆ, ಬಟ್ ಇಲ್ಲಿ ರಿಮೈನಿಂಗ್ ಒಂದಿದೆ ಪ್ಲಸ್. ಇವಾಗ ಮತ್ತೆ ಈಗ ವೈ ಝೆಡ್ ಅಂತ ಇದೆ, ವೈ ಮತ್ತು ಝೆಡ್ ಮಾತ್ರ, ಓನ್ಲಿ ಒನ್ ಕನ್ಸಿಡರ್ ಮಾಡೋಣ. ವೈ ಸ್ಕ್ವೇರ್, ಅಲ್ಲಿಗೆ ಇಲ್ಲೊಂದು ವೈ ಸ್ಕ್ವೇರ್ ಇಲ್ಲೊಂದು ವೈ ಸ್ಕ್ವೇರು 2y ಸ್ಕ್ವೇರ್ ಆಯಿತು. ಸೊ ಇದು ಕಂಪ್ಲೀಟ್ ಆಯಿತು, 2y ಸ್ಕ್ವೇರ್ ಮತ್ತು ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ 2yz. ಸೊ ಅಲ್ಲಿಗೆ ಇದು ಕಂಪ್ಲೀಟ್ ಆಯಿತು. ಝೆಡ್ ಸ್ಕ್ವೇರಲ್ಲಿ ಒಂದಿದೆ ಅಷ್ಟೆ, ಇನ್ನು 1 ಮೋರ್ ರಿಮೈನಿಂಗ್ ಇದೆ, ಝೆಡ್ ಮತ್ತು ಎಕ್ಸ್ದು. ಸೊ ಇಲ್ಲಿ ಝೆಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇತ್ತು, ಇಲ್ಲೂ ಎಕ್ಸ್ ಸ್ಕ್ವೇರ್ ಕಂಪ್ಲೀಟ್ ಆಯ್ತಲ್ಲ, ಈ ಎಕ್ಸ್ ಸ್ಕ್ವೇರ್ ಕಂಪ್ಲೀಟ್ ಆಯಿತು. ಝೆಡ್ ಸ್ಕ್ವೇರ್ ಕಂಪ್ಲೀಟ್ ಆಯಿತು, 2z ಸ್ಕ್ವೇರ್ ಮೈನಸ್ 2zx. ಓಕೆ, ಸೊ ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಆಗುತ್ತೆ, ಗೊತ್ತಾಯ್ತಲ್ಲ? ಸೊ ಈಕ್ವಲ್ ಟು ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಇದೇನಾಯ್ತು, ಇದು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ಲಸ್ ಇದು ವೈ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್ ಪ್ಲಸ್ ಝೆಡ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ LHS ಏನಿದೆ, ಸೊ ದಿಸ್ ಈಸ್ ಫಾರ್, ಇರಲಿ LHS ಅಲ್ಲಿ ಏನಾಗಿದೆ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz. ಸೊ LHS ಇದು
ಎಲ್ ಎಚ್ ಎಸ್ ಎಸ್ ದಿಸ್ ಒನ್ ಗೊತ್ತಾಯ್ತಲ್ಲ. ನಮಗೆ ಇದು ಆರ್ ಎಚ್ ಎಸ್. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಹೆನ್ಸ್ ಪ್ರೂವ್ಡ್ ಆಯಿತು. ಗೊತ್ತಾಯ್ತಲ್ಲ. ಇಲ್ಲ ಅಂತ ಹೇಳಿದ್ರೆ ಆರ್ ಎಚ್ ಎಸ್ ಇಟ್ಕೊಂಡು ಎಲ್ ಎಚ್ ಎಸ್ನ ಫೈಂಡ್ ಔಟ್ ಮಾಡಿದ್ರೂ ಆಗುತ್ತೆ. ಗೊತ್ತಾಯ್ತಲ್ಲ. ಅದು ಹೇಗಪ್ಪ ಅಂತ ಹೇಳಿದ್ರೆ ಇವಾಗ ಆರ್ ಎಚ್ ಎಸ್ ತೊಗೊಳ್ಳೋಣ. ಓಕೆ, ಆರ್ ಎಚ್ ಎಸ್ ಅಲ್ಲಿ ಏನಿದೆ? ಸೊ ಆರ್ ಎಚ್ ಎಸ್ ಈಕ್ವಲ್ ಟು ಆಫ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು x minus y whole square plus y minus z whole square plus z minus x whole square ಅಂತ ಇದೆ. ಓಕೆ, z minus x whole square ಅಂತ ಇದೆ. ಇವಾಗ ಏನು ಮಾಡೋದು? ಆಫ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಇಲ್ಲಿ a minus b whole square ಫಾರ್ಮುಲಾ ಅಪ್ಲೈ ಮಾಡೋದು. ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಮೈನಸ್ 2xy ಪ್ಲಸ್ y square plus z square minus 2yz plus z square plus x square minus 2xz ಅಥವಾ 2zx. ಓಕೆ, ಸೊ ಇವಾಗ ಏನಾಯ್ತು ಇಲ್ಲಿ? ಈಕ್ವಲ್ ಟು ಆಫ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಸ್ಕ್ವೇರ್ ಇಲ್ಲೊಂದಿದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಸೊ 2 ಟೈಮ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ 2 ಟೈಮ್ಸ್ ಆಫ್ ವೈ ಸ್ಕ್ವೇರ್. ಝೆಡ್ ಸ್ಕ್ವೇರ್ ಈಸ್ 2 ಟೈಮ್ಸ್ ಆಫ್ ಝೆಡ್ ಸ್ಕ್ವೇರ್ ಮೈನಸ್ 2xy ಮೈನಸ್ 2yz ಮೈನಸ್ 2zx. ಓಕೆ, 2 ಟೇಕ್ ಇಟ್ ಔಟ್ ಸೈಡ್, 2/2 ಕ್ಯಾನ್ಸಲ್ ಆಗ್ತದೆ. ಓಕೆ, so off into x plus y plus z into 2 into x square plus y square plus z square minus xy minus yz minus zx. So 2 get cancel. This is RHS equal to x plus y plus z into x square plus y square plus z square minus xy minus yz minus zx. ಯಾವ ಐಡೆಂಟಿಟಿ? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz. ದಿಸ್ ಇಸ್ ಫಾರ್ ಯಾವ ಐಡೆಂಟಿಟಿ ಅಂದರೆ ಈ ಐಡೆಂಟಿಟಿ, ಇದು ಫಾರ್ಮುಲಾ. ಸೊ ದಟ್ ಈಸ್ ಈಕ್ವಲ್ ಟು ಎಲ್ ಎಚ್ ಎಸ್. ಸೊ ಹೀಗಾದರೂ ಪ್ರೂವ್ ಮಾಡ್ಬೋದು. ಇಲ್ಲ ಎಲ್ ಎಚ್ ಎಸ್ ಇಟ್ಕೊಂಡು ಆರ್ ಎಚ್ ಎಸ್ ಪ್ರೂವ್ ಮಾಡೋದು, ಇಲ್ಲ ಅಂದರೆ ಆರ್ ಎಚ್ ಎಸ್ ಇಟ್ಕೊಂಡು ಎಲ್ ಎಚ್ ಎಸ್ ಪ್ರೂವ್ ಮಾಡೋದು. ಹೇಗೆ ಬೇಕಾದರೂ ಮಾಡ್ಬೋದು. ಓಕೆ, ಎಲ್ ಎಚ್ ಎಸ್ದು ನೋಡ್ಕೊಳ್ಳಿ ಆನ್ಸರ್ ಹೇಗೆ ಪ್ರೂವ್ ಆಯಿತು ಅಂತ. ಓಕೆ, ಸಿಮಿಲರ್ಲಿ ಆರ್ ಎಚ್ ಎಸ್ನ ಪ್ರೂವ್ ಮಾಡಿದ್ದು ಹೀಗೆ, ಆರ್ ಎಚ್ ಎಸ್ ಇಟ್ಕೊಂಡು ಎಲ್ ಎಚ್ ಎಸ್ಸಿಗೆ ಅಥವಾ ಎಲ್ ಎಚ್ ಎಸ್ ಇಟ್ಕೊಂಡು ಆರ್ ಎಚ್ ಎಸ್ಸಿಗೆ. ಇವು ಕನ್ವೀನಿಯಂಟ್, ಎರಡೂ ಬರೆಯೋದು ಬೇಡ ಎಕ್ಸಾಮಲ್ಲಿ, ಟೈಮ್ ಸಾಲಲ್ಲ. ಓಕೆ, ಯಾವುದಾದ್ರೂ ಒಂದನ್ನು ಪ್ರೂವ್ ಮಾಡಿದ್ರೆ ಸಾಕು. ಥ್ಯಾಂಕ್ ಯು ಸೋ ಮಚ್.